ಇನ್ನು ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಆಶ್ಚರ್ಯ ಮತ್ತು ವಿಚಿತ್ರವಾದಂತಹ ಪಾತ್ರಧಾರಿ ಅಂದರೆ ಅದು ಅನನ್ಯ ಭಟ್. ಎಲ್ಲೂ ಕೂಡ ಈ ಅನನ್ಯ ಭಟ್ ಈ ಪ್ರಕರಣದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆದರೂ ಕೂಡ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ತೆರಳಿದಾಗ ನಾಪತ್ತೆ ಆಗಿದ್ರು ಅಂತ ಸುಜಾತ ಭಟ್ ಒಂದು ಕಡೆ ಹೇಳಿದ್ರು ಈ ಹಿಂದೆ. ಸುಜಾತ ಭಟ್ಗೆ SIT ಅಧಿಕಾರಿಗಳು ಈಗ ಸದ್ಯಕ್ಕೆ ರಿಲೀಫ್ ಕೊಟ್ಟಿದ್ದಾರೆ. 4 ದಿನ ಸುಜಾತ ಭಟ್ ವಿಚಾರಣೆಯನ್ನು SIT ಅಧಿಕಾರಿಗಳು ನಡೆಸಿದ್ರು. ವಿಚಾರಣೆಯಲ್ಲಿ ಸುಳ್ಳು ಅಂತ ಈಗ ಸುಜಾತ ಭಟ್ ಒಪ್ಕೊಂಡಿದ್ದಾರೆ. ಅಂದರೆ ಅನನ್ಯ ಭಟ್ ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದಾಗ ಕಾಣೆಯಾದ್ಲು, ಮೃತಪಟ್ಟಿದ್ದಾಳೆ ಅಂತ ಒಂದೊಂದು ಮಾಧ್ಯಮಕ್ಕೆ ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ನಿನ್ನೆ SIT ವಿಚಾರಣೆಯನ್ನು ಮುಗಿಸಿ ಸುಜಾತ ಭಟ್ಟಿಗೆ ತೆರಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ದ್ವಂದ್ವ ನಿಲುವುಗಳು ಸುಜಾತ ಭಟ್ ಅವರ ಹೇಳಿಕೆಯಲ್ಲೇ ಗೊಂದಲಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ಹೇಳಿದರು. ಆಮೇಲೆ ಧರ್ಮಸ್ಥಳಕ್ಕೆ ಕಲ್ಲು ಹೊಡಿಬೇಕು, ಜೈನರು ಧರ್ಮಸ್ಥಳದ ಒಂದು ಕಂಟ್ರೋಲ್ನಲ್ಲಿ ಯಾಕಿರಬೇಕು, ಈ ಥರ ಪ್ರಚೋದನಾತ್ಮಕವಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಒಂದೊಂದು ಮಾಧ್ಯಮಕ್ಕೆ ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದಮೇಲೆ ಅನನ್ಯ ಭಟ್ ನನ್ನ ಮಗಳೇ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನನ್ನ ಮಗಳಲ್ಲ ಅಂತ ಹೇಳ್ತಾರೆ. ಆಮೇಲೆ ಈಗೇನು ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವ್ರು ಬಂದುಬಿಟ್ಟು ವಾಸಂತಿ ಅಂತ, ಇವ್ರನ್ನೇ ಅನನ್ಯ ಭಟ್ ಅಂತ ಹೇಳಿದರು. ಅಂದರೆ ಒಟ್ಟಾರೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಅನನ್ಯ ಭಟ್ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಇದ್ದರೂ ಕೂಡ ಇದ್ದಾರೆ. ಅವರಿಗೊಂದು ಆ ಒಂದು ಪಾತ್ರಕ್ಕೆ ಜೀವವನ್ನು ಸುಜಾತ ಭಟ್ ಕೊಡ್ತಾ ಹೋಗ್ತಾರೆ. ಹಾಗಾದರೆ ಇದರ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ SIT ಅಧಿಕಾರಿಗಳು, ಹೌದಾ ನಿಮ್ಮ ಮಗಳಿದ್ದಾರಾ, ಎಲ್ಲಿದ್ದಾರೆ, ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಹೋಗಿದ್ರು, ಎಷ್ಟು ವರ್ಷದ ಹಿಂದೆ ಅವರು ಸಾವನ್ನಪ್ಪಿದ್ರು, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತಲೇ ನಿನ್ನೆ SIT ಅಧಿಕಾರಿಗಳು ಕಚೇರಿಗೆ ಕರೆದು ತೀವ್ರವಾದಂತಹ ವಿಚಾರಣೆಯನ್ನು ಮಾಡಿದರು. ಅಲ್ಲೂ ಕೂಡ ಒಂದಿಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಅನ್ನೋದು SIT ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹಾಗಾಗಿ ಈ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ ಸುಜಾತ ಭಟ್ ಸಾಕಷ್ಟು ವಿಚಾರಗಳಲ್ಲಿ ಈಗ ಗೊಂದಲಕ್ಕೊಳಗಾಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಈಗ ಸುಜಾತ ಭಟ್ ಮತ್ತು ಈ ತಿಮರೋಡಿ ಇರ್ಬೋದು, ಗಿರೀಶ್ ಭಟ್ಟಣ್ಣನವರು ಇರ್ಬೋದು, ಸಮೀರ್ ಇರ್ಬೋದು, ಇವರೇನ ಹಾಗಾದರೆ ಸೂತ್ರಧಾರರು ಈ ಆ್ಯಂಗಲ್ನಲ್ಲೂ ಕೂಡ ಈಗ SIT ಅಧಿಕಾರಿಗಳು ತನಿಖೆಯನ್ನು ಒಂದು ಕಡೆಗೆ ನಡೆಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲೂ ಕೂಡ ಈ ಒಂದು ಪಾತ್ರ ಏನಿದೆಯಲ್ಲ, ಅನನ್ಯ ಭಟ್ ಪಾತ್ರ ಎಲ್ಲೂ ಕಾಣಿಸ್ಕೊಳ್ದೇ ಇದ್ರೂ ಕೂಡ ನನ್ನ ಮಗಳು ಇದ್ಲು, ದಯಮಾಡಿ ಆ ಒಂದು ಅಸ್ಥಿಯನ್ನು ಕೊಡಿ, ನನಗೆ ಅದಕ್ಕೆ ಮೋಕ್ಷ ಕೊಡಬೇಕು, ಈ ರೀತಿಯಾದಂತಹ ಒಂದಿಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ರು. ಆಮೇಲೆ ಪ್ರಚೋದನಾತ್ಮಕ ಹೇಳಿಕೆ, ಧರ್ಮಸ್ಥಳಕ್ಕೆ ಕಲ್ಲು ಹೊಡಿಬೇಕು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಿಂದೂಗಳದು, ಜೈನರ ಹತೋಟಿಯಲ್ಲಿ ಯಾಕಿರಬೇಕು, ಈ ಥರ ಎಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು.